ಇವ್ರು ಯಾವಾಗ್ಲೂ ಹೀಗೇನೆ, ಯಾವಾಗ್ಲೂ ನಾನೇ ಸಿಗದು. ಮಾತೆತ್ತಿದ್ರೆ ಸಾಕು, ಎಲ್ಲದಕ್ಕೂ ನನ್ನೇ ಬೈಯೋದು. ಇವ್ರೇನೆಲ್ಲ ಸರಿಯಾಗಿ ನಡ್ಕೋತಾರ? ಇವ್ರು ನನ್ನ ಹತ್ರ ಏನು ಹೇಳಲ್ಲ, ನನ್ಗೆ ಗೊತ್ತಾಗ್ಬೇಕು? ನಾನೇನ್ ದೇವ್ರ? ಇವ್ರ ಮನ್ಸಲ್ಲಿ ಏನಿರುತ್ತೆ, ಇವ್ರ ಮೂಡ್ ಹೇಗಿರುತ್ತೆ, ಇದನ್ನೆಲ್ಲ ತಿಳ್ಕೊಳಕ್ಕೆ ನಾನೇನ್ ತಪಸ್ಸ ಮಾಡಿದೀನಿ? ಸ್ವಲ್ಪನಾದ್ರೂ ಬುದ್ಧಿ ಅನ್ನೋದ್ ಬೇಡ್ವಾ? ಹೆಂಡತಿ ಅನ್ನೋಳ್ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಇರ್ಬೇಕು. ಯಾವಾಗ ನೋಡಿದ್ರು ಕೋಪ ಕೋಪ ಕೋಪ. ಇಂಥ ಗಂಡನ್ ಜೊತೆ ಬರ್ಲಿ ಇವತ್ ಮಾಡ್ತೀನಿ. ಯಾವಾಗ್ಲೂ ನಾನೇ ಸಿಗದು ಇವ್ರಿಗೆ. ಹಲೋ. ಫೈಲ್ ಚೆಕ್ ಮಾಡಿದ್ರಾ? ಅದನ್ನೊಂದು ಇಮೇಲ್ ಮಾಡಬೇಡಿ, ನಾನು ಚೆಕ್ ಮಾಡಿ ಹೇಳ್ತೀನಿ. ಓಕೆ. ಅಯ್ಯೋ, ಇವಳು ಯಾಕೆ ನಾನ್ ಮಲ್ಕೊಳ್ಳೋ ಜಾಗದಲ್ಲಿ ಮಲ್ಕೊಂಡಿದ್ದಾಳೆ? ಗಂಗೆ, 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 ಏನು? ಸ್ವಲ್ಪ ಆ ಕಡೆ ಜರ್ಕೊಂಡು ಮಲ್ಕೋತೀಯಾ? ನಾನ್ ಕೋಪ ಮಾಡ್ಕೊಂಡು ಕೂತಿದ್ದೀನಿ, ಆ ಕಡೆ ಮಲ್ಕೊಂತಾರಲ್ಲ. ಎಷ್ಟು ದಿಮಾಕ್ ಇರ್ಬೇಕು? ರೇಗೋದ್ರೇಗೆ ಈಗ ಸಾರಿ ಕೇಳಕ್ಕೆ ಬಾಯ್ ಬರಲ್ವಾ ಇವ್ರಿಗೆ? ಒಂದ್ ಸಾರಿ ಕೇಳ್ಬಿಟ್ರೆ ಇವ್ರ ನಾಲ್ಗೆ ಏನ್ ಸೌದೋಗ್ಬಿಡುತ್ತಾ? ಗಂಗೆ, ಸಾರಿ ಗಂಗೆ. ಹಬ್ಬಾ, ಸಾರಿ ಕೇಳಿದ್ರಲ್ಲ. ಎಲ್ ಸಾರಿ ಕೇಳಕ್ಕೂ ಕಂಜಸ್ತನ ಮಾಡ್ತಿರೋ, ಹಂಗೆ ಮಲ್ಕೊಂಡ್ಬಿಡ್ತಿರೋ ಅಂತ ಅನ್ಕೊಂಡಿದ್ದೆ. ಆಮೇಲೆ ನಾನ್ ಕೋಪ ಮಾಡ್ಕೊಂಡು ನನಗ್ ಸರಿಯಾಗಿ ನಿದ್ದೆನೂ ಮಾಡಕ್ಕಾಗ್ದೆ ಬೆಳಿಗ್ಗೆ ತನಕ ಒದ್ದಾಡಿ ಎಲ್ಲಿ ಟೆನ್ಷನ್ ಆಗ್ಬಿಡುತ್ತೋ ಅಂತ ಭಯ ಆಗಿತ್ತು. ಸದ್ಯ ನೀವೇ ಸಾರಿ ಕೇಳಿದ್ರಲ್ಲ, ನಿಮಗ್ ಖಂಡಿತ ಪುಣ್ಯ ಬರುತ್ತೆ. ಹಬ್ಬಾ. ಹಾಗಾದ್ರೆ ನಿನಗೆ ಕೋಪನೇ ಬಂದಿರ್ಲಿಲ್ವಾ? ಬರ್ದೇ ಎಲ್ಲಿ ಹೋಗುತ್ತೆ? ನನ್ ಬೆಸ್ಟ್ ಫ್ರೆಂಡ್ ಅದು. ದಿನಕ್ಕೆ 1000 ಸಲ ನನ್ನ ಹತ್ರ ಬಂದು ಒಂದಷ್ಟು ತಿದ್ಬಿಟ್ಟು ಹೋಗುತ್ತೆ. ಇವತ್ತು ಬಂದಿತ್ತು. ನೀವು ಸಾರಿ ಕೇಳಿಲ್ಲ ಅಂದ್ರೆ ಇನ್ನ ತುಂಬಾ ಹೊತ್ತಿರ್ತಾ ಇತ್ತು. ಹೆಂಗೋ ಸಾರಿ ಕೇಳಿದ್ರಲ್ಲ, ಬದುಕೊಂಡ್ಬಿಟ್ರಿ. ಅಲ್ಲ, ಸುಮ್ನೆ ರೇಗ್ಬಿಟ್ರೆ ಸುಮ್ನಿರೋ ಗಿರಾಕಿನ ನಾನು? ಅವತ್ತೇ ವಾರ್ನಿಂಗ್ ಮಾಡಿದ್ದೆ ತಾನೆ, ಸುಮ್ನೆ ನನ್ ಮೇಲೆ ಕೂಗಾಡಿದ್ರೆ ರೇಗಾಡಿದ್ರೆ ಅಪ್ಪಂಗ್ ಕಂಪ್ಲೇಂಟ್ ಮಾಡ್ತೀನಿ ಅಂತ. ಅಂದ್ರೂ ರೇಗಿದ್ದೀರಲ್ಲ, ನಿಮ್ಮನ್ ಸುಮ್ನೆ ಬಿಟ್ಬಿಡ್ತೀನಾ? ಆಯ್ತಾಯ್ತು, ಸಾರಿ ಕೇಳಿದೀನಿ ತಾನೆ, ಎಲ್ಲ ಮುಗೀತು, ಮಲ್ಕೋ ಆ ಕಡೆ. ಹಲೋ, ಏನ್ ಮುಗ್ದಿದ್ದು? ಇವಾಗ ಶುರು ಆಗ್ತಾ ಇರೋದು. ಕರೆಕ್ಟ್ ಆಗಿ ಸಾರಿ ಕೇಳಿ. ಸಾರಿ ಈಗ ತಾನೆ ಕೇಳದ್ನಲ್ಲ ಗಂಗೆ. ಆ ತರ ಬರೀ ಸಾರಿ ಕೇಳೋದಲ್ಲ, ಸಾರಿ ಕೇಳೋದಕ್ಕೂ ಒಂದ್ ಪದ್ಧತಿ ಇದೆ. ಪದ್ಧತಿನ? ಕಿವಿ ಹಿಡ್ಕೊಂಡು 3 ಸಲ ಇನ್ಮೇಲೆ ನಾನ್ ರೇಗಲ್ಲ, ಸಾರಿ 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 ಅಂತ ಹೇಳ್ಬೇಕು. ಚಿಕ್ಕ ಮಕ್ಳ ತರ ಏನಿದೆಲ್ಲ, ನನಗ್ ನಿದ್ದೆ ಬರ್ತಿದೆ, ಮಲ್ಕೋ. ಗಂಗೆ, ಜರ್ಕೋ ಗಂಗೆ. ಅಭಯ್, ಅಭಯ್, ನೀವು ನನ್ ಮೇಲೆ ರೇಗಿದ್ರೆ ನನ್ನ ಪ್ರಪಂಚನೇ ತಲೆ ಕೆಳಗಾದಂಗಾಗುತ್ತೆ. ಪ್ಲೀಸ್, ಇನ್ಯಾವತ್ತೂ ನನ್ ಮೇಲೆ ರೇಗ್ಬೇಡಿ. ಗಂಗೆಗೆ ಇಷ್ಟೊಂದು ನೋವಾಗಿದೆ ಅಂದ್ರೆ ಗೌರಿ ಇವಳಿಗಿಂತ ಸೆನ್ಸಿಟಿವ್. ಅವರಿಗಿನ್ನೆಷ್ಟು ಬೇಜಾರಾಗಿರ್ಬೇಡ. ಛೇ, ಗೌರಿ, ಎಲ್ಲಾ ಕೆಲ್ಸನೂ ಒಬ್ಳೆ ಮುಗಿಸ್ಬಿಟ್ಟಿದ್ಯಲ್ಲೇ? ಏನು ಮಾಡಿಲ್ಲ ಅಮ್ಮ. ಇಡ್ಲಿ ಮಾಡಿದೀನಿ, ಆಶ್ರಮದ ಅಡ್ಗೆಗೆ ಏನೇನ್ ತರಕಾರಿ ಬೇಕೋ ಅದೆಲ್ಲ ಹೆಚ್ಚಿಟ್ಟಿದೀನಿ, ಆಮೇಲೆ ಬೇಳೆ ಒಂದ್ ಬೇಯಿಸಿಟ್ಟಿದೀನಿ ಅಷ್ಟೇ. ಇಷ್ಟೇ ಅಂತ್ಯಲ್ಲೇ? ಹೆಚ್ಚು ಕಡಿಮೆ ಎಲ್ಲಾ ಕೆಲ್ಸನೂ ಮುಗಿಸಿದ್ಯಾ? ನೀನ್ ಯಾಕಿಷ್ಟು ಬೇಗೆದ್ದು ಎಲ್ಲ ಕೆಲ್ಸನೂ ಮಾಡ್ದೆ?
ನಾನ್ ಮಾಡ್ತಿರ್ಲಿಲ್ವಾ? ಅಮ್ಮ, ತಿಂಡಿ ತಿಂದ್ಮೇಲೆ ನಾನು ಆಫೀಸಿಗೆ ಹೋಗ್ತೀನಿ. ಆಮೇಲೆ ಎಲ್ಲ ಕೆಲ್ಸನೂ ನೀನೊಬ್ಳೆ ಮಾಡಕ್ಕಾಗತ್ತಾ? ಅದಕ್ಕೆ ನನ್ ಕೈಲಾದಷ್ಟು ನಾನು ಮಾಡಿಟ್ಟಿದ್ದೀನಿ. ಅಮ್ಮ, ಏನಾಯ್ತು? ಯಾವ ಜನ್ಮದಲ್ಲಿ ತಾಯಿ ಆಗಿದ್ಯೋ ಏನೋ, ಈ ಜನ್ಮದಲ್ಲಿ ನನ್ ಮಗಳಾಗಿ ಹುಟ್ಟಿದ್ಯಾ ಕಣೆ. ಇಷ್ಟಕ್ಕೆಲ್ಲ ಕಣ್ಣಲ್ಲಿ ನೀರ್ ಹಾಕ್ತಾರಾ? ಖುಷಿಗೆ ಕಣ್ಣೀರ್ ಬರ್ತಾ ಇದೆ ಕಣೆ. ಇಂಥ ಒಳ್ಳೆ ಮಗಳನ್ನ ಹೆತ್ತಿದೇನಲ್ಲ ಅನ್ನೋ ಖುಷಿ. ನಾನಿವಾಗ ಅಂತದ್ ಏನ್ ಮಾಡ್ದೆ? ಸುಮ್ನೆ ನನ್ನನ್ನ ಅಟ್ಟಕ್ಕೇರಿಸ್ತಿದ್ಯಪ್ಪ. ಸರಿ ಆಯ್ತು, ನನ್ಗೆ ಇವಾಗ ಒಂದ್ ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಡು. ಹ್ಮ್. ಅಮ್ಮ, ಓ, ಏನೋ ಅಪರೂಪಕ್ಕೆ ಅಡ್ಗೆ ಮನೆ ಕಡೆ ಬಂದ್ಬಿಟ್ಟಿದ್ಯಾ ನೀನು? ಏನಮ್ಮ ಹೀಗ್ ಹೇಳ್ತಿದ್ಯಾ? ನಾನ್ ಅಡ್ಗೆ ಮನೆ ಕಡೆ ಬಂದೇ ಇಲ್ವಾ? ಎಲ್ಲೋ ಬರ್ತ್ಯಾ? ಮೊದ್ಲೆಲ್ಲ ಕಾಫಿ ಬೇಕಮ್ಮ ಅಂತ ಬರ್ತಾ ಇದ್ದೆ. ಈಗ ನೀನ್ ಎಲ್ಲಿರ್ತ್ಯೋ ಅಲ್ಲೇ ನಿನ್ ಹೆಂಡತಿ ಕಾಫಿ ತಂದ್ಕೊಡ್ತಾಳೆ. ಅಮ್ಮನ್ ಕಾಫಿ ನೆನೆಸ್ಕೊಂಡು ಕಿಚನ್ ಕಡೆ ಬರೋದನ್ನೇ ಬಿಟ್ಬಿಟ್ಟಿದ್ಯಾ. ಅದ್ ಸರಿ, ಏನಿವತ್ತು ರಾಯರು ಅಡ್ಗೆ ಮನೆ ಕಡೆ ಬಂದ್ಬಿಟ್ಟಿದ್ದಾರೆ? ಅದು ಏನಿಲ್ಲ, ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತ ಬಂದೆ. ಓ, ಯಾರಿಗೋಸ್ಕರನೋ? ಇನ್ಯಾರ್ಗಮ್ಮ, ಒನ್ ಆ್ಯಂಡ್ ಓನ್ಲಿ ನನ್ ತಂಗಿಗೋಸ್ಕರ. ನಿನ್ನೆ ಏನೇನೋ ಆಗೋಯ್ತಲ್ಲ, ಗಂಗೆ ಹೋಗಿ ಏನೇನೋ ಮಾತಾಡ್ಸಿ ಸಮಾಧಾನ ಮಾಡಿ ಬಂದಿದ್ದಾಳೆ. ಆದ್ರೆ ಅಣ್ಣನಾಗಿ ನಾನ್ ಸುಮ್ನೆ ಇರಕ್ಕಾಗತ್ತಾ? ಅದಕ್ಕೆ ಅವಳು ಫೇವ್ರೆಟ್ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದು ಕಣೋ, ತುಂಬಾ ದಿನಗಳಿಂದ ನಿಶಾಗೆ ಬೇಜಾರಾಗ್ತಾ ಇದೆ. ಅವಳಿಂದ ನಮಗೂ ಬೇಜಾರಾಗ್ತಾ ಇದೆ. ಆದ್ರೆ ಚಿಕ್ಕ ಹುಡುಗಿ ಅಲ್ವಾ, ಪಾಪ ಟೈಮ್ ಬೇಕು. ಅದ್ರಲ್ಲೂ ಈ ಮನೇಲಿದ್ದೀವಿ, ನಮ್ ಹಂಗಲ್ಲಿದ್ದೀವಿ ಅನ್ನೋ ಭಾವನೆ ಅವಳಿಗೆ ಬಂದ್ಬಿಟ್ಟಿದೆ. ಅದನ್ನ ಅವಳ ಮನ್ಸಿಂದ ಹೋಗೋ ಹಾಗೆ ಮಾಡ್ಬೇಕು. ಎಲ್ಲ ಸರಿಯಾಗುತ್ತಮ್ಮ. ಈಗ ನೋಡು, ನಾನು ವರ್ಕ್ ಟೆನ್ಷನ್ ಅಲ್ಲಿ ಇರುವಾಗ ನೀನ್ ಈ ಕಾಫಿ ಕುಡಿ ಅಂತ ಕಾಫಿ ತಗೊಂಡ್ ಬಂದ್ ಕೊಡ್ತಿದ್ದೆ. ಕೊಟ್ಬಿಟ್ಟು ಇದನ್ ಕುಡಿ ಎಲ್ಲ ಟೆನ್ಷನು ಕಡಿಮೆ ಆಗತ್ತೆ ಅಂತ ಹೇಳ್ತಿದ್ದೆ. ಇದು ಹಾಗೇನೆ, ಒಂದು ಆಮ್ಲೆಟ್ ಇಂದ ಎಲ್ಲ ಸರಿ ಹೋಗುತ್ತೆ. ಆಯ್ತಪ್ಪ, ನಿನಗೇನೇನ್ ಬೇಕೋ ಎಲ್ಲ ಮಾಡ್ಕೊ. ನಾನು ಸೈಲೆಂಟ್ ಆಗಿ ಅಲ್ಲಿ ನಿಂತಿರ್ತೀನಿ, ಆಯ್ತಾ?